ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ. ನನ್ನ ಮತ್ತೊಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಡ್ಯೂಟಿನ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೋಗಿ ಒಂದು 10 ಗಂಟೆ ತನಕ ಡ್ಯೂಟಿ ಮಾಡಿದೆ. ಏನಕ್ಕಂದರೆ ನನ್ನ ಆಟೋನ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಬೇಕಾಯಿತು. ಹಾಸ್ಪಿಟ್ಲ್ ಅಂದರೆ ಗ್ಯಾರೇಜಿಗೆ ಕರ್ಕೊಂಡು ಹೋಗ್ಬೇಕಾಯಿತು. ಅದಕ್ಕೋಸ್ಕರ ಸಣ್ಣ ಪುಟ್ಟ ಸರ್ವಿಸ್ ಇತ್ತು, ಸರ್ವಿಸ್ ಮಾಡ್ತಾನಂತ ಡ್ಯೂಟಿಗೆ ಫುಲ್ ಡ್ಯೂಟಿ ಮಾಡಿಲ್ಲ. ಬೆಳಗ್ಗೆ ಒಂದು 10 ಗಂಟೆ ತನಕ ಡ್ಯೂಟಿ ಮಾಡಿದೆ. ಆನಂತರ ಗ್ಯಾರೇಜಿಗೆ ತೊಗೋಬೇಕಂತೇಳಿ ಏನಾರು ಆಗಲಿ ಅಂತೇಳಿ ನಮ್ಮ ಗ್ಯಾರೇಜ್ ಮೆಕ್ಯಾನಿಕ್ಕಿಗೆ ಫೋನ್ ಮಾಡಿದೆ. ಅಣ್ಣ ಗ್ಯಾರೇಜಿಗೆ ಬರ್ತೀನಿ ಅಂತೇಳಿ. ಆ ಅಣ್ಣ ನೋಡಿದ್ರೆ 2:15 ಬಾ, ಆರಾಮಾಗಿ ಬೇಗ ಬರಬೇಡ, ನಾವಿತ್ತು ಓಪನ್ ಮಾಡಲ್ಲ ಅಂತ ಹೇಳಿದ್ರು. ಏನಕ್ಕಂದರೆ ಅಣ್ಣನ ಬಗ್ಗೆ ಗೊತ್ತಿತ್ತು ಸ್ವಭಾವ ಹೆಂಗೆ ಅಂತೇಳಿ. ಅಣ್ಣ ಯಾವಾಗ ಬಾಗಿಲು ತೆಗಿತಾನೆ, ಯಾವಾಗ ಬಾಗಿಲು ಕ್ಲೋಸ್ ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ನಮಗೆಲ್ಲ ಪಕ್ಕ ಗೊತ್ತಿತ್ತು. ಅದಕ್ಕೋಸ್ಕರ ಏನಾರು ಆಗಲಿ ಅಂತೇಳಿ ಕಾಲ್ ಮಾಡಿದೆ. ಅಣ್ಣ ಮಾತ್ರ 2:15 ಬಾ ಅಂತ ಹೇಳಿದ್ರು. 2:15 ಅಲ್ಲ, ನನಗೆ 3 ಗಂಟೆ ಆಯಿತು. 3 ಗಂಟೆ ಬಂದರೂ ಕೂಡ ಅಣ್ಣ ಬಂದಿಲ್ಲ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಗ್ಯಾರೇಜು ಅಣ್ಣ ನೋಡಿದ್ರೆ 3 ಗಂಟೆ ಆದರೂ ಬಂದಿಲ್ಲ. ಅದಲ್ಲದೆ ಮತ್ತೀಗ ಆಟೋಮೊಬೈಲ್ಸು ಓಪನ್ ಇಲ್ಲ. ಐಟಮ್ ಎಲ್ಲ ಸಿಗುತ್ತಲ್ಲ ಅದು ಕೂಡ ಬಾಲ್ ಹಾಕಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಐಟಮ್ ಅಂಗಡಿ ಆಟೋಮೊಬೈಲ್ಸು ಅದು ಕೂಡ ಇವತ್ತು ಕ್ಲೋಸ್ ಆಗಿದೆ. ಆನಂತರ ಗ್ಯಾರೇಜ್ ಅಣ್ಣನೂ ಬಂದಿಲ್ಲ. ನೋಡೋಣ ಒಂದ್ಸರಿ 2:12 ಬರ್ತೀನಿ ಅಂತ ಹೇಳಿದೆ, ಇನ್ನೂ ಬಂದಿಲ್ಲಲ್ಲ. ಅದಕ್ಕೋಸ್ಕರ ಕಾಲ್ ಮಾಡೋಣ ಒಂದ್ಸರಿ, ಏನಾರಾಗಲಿ ಏನಂತಾನ ಅಣ್ಣ ಬರ್ತೀನಂತಾನ ಅಥವಾ ಇವತ್ತು ರಜೆ ಅಂದ್ಬಿಡ್ತಾನೋ ಗೊತ್ತಿಲ್ಲ. ಫೋನೇ ರಿಸೀವ್ ಮಾಡ್ತಾಯಿಲ್ಲ ಅಣ್ಣ. ಕಾಲ್ ಮಾಡಿದ್ರೆ ಕೈ ಕೊಟ್ಟನೆ ಏನೋ ಗೊತ್ತಿಲ್ಲ ಅಣ್ಣ. ಹಲೋ ಅಣ್ಣ, ಅಂಗಡಿ ಹತ್ರ ನಾನು 2:15 ಬರೋಕ್ಕೆ ಹೇಳಿದ್ರಲ್ಲ, 2:15ಗೆ ಬಂದೀನಿ. ಹಾಂ, ಬರ್ತಿದ್ದೀರಾ? ಅವರು ಮೆಕ್ಯಾನಿಕ್ ಇದ್ದಾರೆ, ಆಟೋಮೊಬೈಲ್ಸ್ ಕ್ಲೋಸ್ ಆಗಿದೆ. ಸ್ವಲ್ಪ ಬೇಗ ಬನ್ನಿ ಅಣ್ಣ, 2:15 ಆವಾಗಲೇ ಆಗಿತ್ತೆ. ಹಾಂ ಸರಿ, ಓಕೆ. ಅಣ್ಣ ಇನ್ನು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿದ್ದಾನೆ. ಈಗ ಫಸ್ಟು ಗಾಡಿಗೆ ಇಂಜಿನ್ ಆಯಿಲ್ ತರಬೇಕು. ಫಸ್ಟ್ ಇಲ್ಲೆಲ್ಲ ಮುಂದ್ಗಡೆ ಮತ್ತೊಂದು ಆಟೋಮೊಬೈಲ್ಸ್ ಅಂಗಡಿ ಇದೆ, ಇಂಜಿನ್ ಆಯಿಲ್ ತರೋಣ. ಏನು ಮತ್ತು ಬಜಾಜ್ ಆಟೋ ಆದರೆ ಬೆಸ್ಟು. ಎಲ್ಲ ಏರಿಯಾದಲ್ಲೂ ಆಟೋಮೊಬೈಲ್ಸ್ ಇರ್ತವೆ, ಮೆಕ್ಯಾನಿಕ್ಗಳು ಇರ್ತಾರೆ. ಆದರೆ ನಮ್ಮ ಅಪ್ಪೆ ಸಿಟಿ ಸ್ವಲ್ಪ ಮೆಕ್ಯಾನಿಕ್ಗಳು ತುಂಬ ತೊಂದರೆ. ಆನಂತರ ಆಟೋಮೊಬೈಲ್ಸಲ್ಲಿ ಐಟಮ್ ಕೂಡ ಸಿಗಲ್ಲ ಅಪ್ಪೆ ಸಿಟಿದು. ಅದಕ್ಕೋಸ್ಕರ ಈಗ ಆಯಿಲ್ ತರೋಕ್ಕೆ ಬೇರೆ ಕಡೆ ಬಂದಿದ್ದೀನಿ. ಏನಕ್ಕಂದ್ರೆ ಅಲ್ಲೊಂದು ಆಟೋಮೊಬೈಲ್ಸ್ ಇದೆಯಲ್ಲ, ಅಲ್ಲಿ ಎಲ್ಲ ಐಟಮೇ ಸಿಗ್ತವೆ ನಮ್ಮ ಆಟೋದು. ಬಟ್ ಅವ್ರು ಕೂಡ ಬಾಗಿಲಾಕಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆಯಿಲ್ ತಗೊಳಕ್ಕೆ ಇಲ್ಲೊಂದು ಮತ್ತೊಂದಿದೆ ಅಂಗಡಿ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಅಂಗಡಿಗೆ. ಆಯಿಲು ಮತ್ತು ಆಯಿಲ್ ಫಿಲ್ಟ್ರ್ ತಗೊಬಂದೆ ಮತ್ತೊಂದು ಅಂಗಡಿ ಹೋಗಿ. ಆಯಿಲ್ ಫಿಲ್ಟ್ರಿಗೆ MRP ಇರೋದು 144. ಆನಂತರ 2 ಲೀಟ್ರ್ ಆಯಿಲ್. 2 ಲೀಟ್ರ್ ಹಾಕಲ್ಲ ನಮ್ಮ ಆಟೋಕ್ಕೆ, 1.5 ಲೀಟ್ರ್ ಹಾಕ್ತಾರೆ. ಅದ್ರಕ್ಕೆ ಅರ್ಧ ಲೀಟ್ರ್ ಮಿಕ್ಕುತ್ತೆ ನಮಗೆ. ಟೋಟಲಾಗಿ 960 ರೂಪಾಯಿ ಆಯಿತು, ಆಯಿಲು ಕಡೆ ಆಯಿಲ್ ಫಿಲ್ಟ್ರ್ ಸೇರಿ. ಮೊದಲು ಕಡಿಮೆ ಆಗಿತ್ತು, ಈಗೇನೇ ರೇಟನ್ನು ಮತ್ತೆ ಜಾಸ್ತಿ ಮಾಡಿದ್ದಾರೆ ಅಂತ. ನಂಗೆ ಲಾಸ್ಟ್ ಟೈಮೆಲ್ಲ ಮಾಡಿಸ್ದೆ ಎಷ್ಟು 830 ಎಷ್ಟು ಆಯಿತು. ಇವಾಗ 990, ಅಲ್ಲಿಗೆ 120-130 ರೂಪಾಯಿ ಜಾಸ್ತಿ ಆಯಿತು. ರೇಟೇನೇ ಜಂಪ್ ಆಗಿದೆ ಅಂತ ಹೇಳಿದ್ರಪ್ಪ ಗ್ಯಾರೇಜ್ನ ಅಂಗಡಿಯವರು. ಏನು ಮಾಡೋಕ್ಕೂ ಬರೋಲ್ಲ, ರೇಟ್ ಜಾಸ್ತಿ ಆಗ್ತಲೇ ಇರ್ತವೆ. ಅನಿವಾರ್ಯ ಮಾಡಿಸ್ಲೇಬೇಕು. ಆಯಿಲ್ ಚೇಂಜ್ ಮಾಡಿಸಿಲ್ಲ ಅಂದರೆ ಇಂಜಿನ್ ಸೀಜ್ ಆಗುತ್ತೆ. ಪ್ರತಿಯೊಂದು ಕೆಲಸ ಮಾಡಿಸ್ಲೇಬೇಕು, ರೇಟ್ ಜಾಸ್ತಿ ಆಗಲಿ ಏನೇ ಆಗಲಿ. ಇನ್ನೂ ನಮ್ಮ ಆಟೋ ಮೆಕ್ಯಾನಿಕ್ ಅಣ್ಣ ಬರಲ್ಲ. ಅರ್ಧ ಗಂಟೆ ಅಂತ ಹೇಳಿದೆ, ಅಣ್ಣ ಹೇಳಿ ಅರ್ಧ ಗಂಟೆ ಕೂಡ ಆಯಿತು. ಯಾವಾಗ ನೋಡಿದ್ರು ಅಣ್ಣೊಂದು ಯಾವಾಗಲೂ ಲೇಟೇ. ಮತ್ತು ಬೇರೆ ಮೆಕ್ಯಾನಿಕ್ಗಳು ಸಿಗೋದು ಕಷ್ಟ ನಮ್ಮ ಅಪ್ಪೆ ಸಿಟಿ ಆಟೋಕ್ಕೆ. ಇಲ್ಲ ಅಂದಿದ್ರೆ ಈ ಅಣ್ಣಕ್ಕೆ ದೊಡ್ಡ ನಮಸ್ಕಾರ ಹೊಡೆದು ಬೇರೆ ಮೆಕ್ಯಾನಿಕ್ ಹುಡ್ಕೊಬಿಡ್ತಿದ್ವಿ. ಇಲ್ಲ ಅಂದರೆ ಶೋರೂಮಿಗೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಮೆಕ್ಯಾನಿಕ್ ಅಣ್ಣ ಅಲ್ಲಿ ಆಟೋದ ನಿಲ್ಲಿಸ್ತಾರಲ್ಲ, ಅವರೇ ನಮ್ಮ ಮೆಕ್ಯಾನಿಕ್ ಅಣ್ಣ. ಅವ್ರದ್ದು ಅಪ್ಪೆ ಸಿಟಿ ಆಟೋ ಇದೆ ನಮ್ಮ ಮೆಕ್ಯಾನಿಕ್ ಅಣ್ಣಂದು. ಅಂತೂ ಅಣ್ಣ ಕರೆಕ್ಟ್ ಅರ್ಧ ಗಂಟೆಗೆ ಹೇಳಿ ಟೈಮಿಗೆ ಬಂದ. ಇನ್ನು ಗಾಡಿ ನಿಲ್ಸೋಕ್ಕೆ 10 ನಿಮಿಷ ಮಾಡ್ತಾವನೆ ಅಣ್ಣ. ಅಣ್ಣ ಅಂತದ್ದು ಹೇಳ್ತವ್ರೆ. ಎಲ್ಲಿ ಅಣ್ಣ? ಸಾಕಾ?
ಹಾಂ 2:30 ಅಂದರೆ 3:30 ಬಂದ್ರಲ್ಲ. ಸ್ವಲ್ಪ ಲೇಟ್ ಆಗೈತೆ ಅಣ್ಣ, ತೋರಿಸ್ಕೊಂಬರ ಅಷ್ಟೇ. ಹುಷಾರಿಲ್ಲ ನನಗೆ. ಹುಷಾರಿಲ್ವಾ? ಡಾಕ್ಟ್ರ್ ಹತ್ರ ಗ್ಲೂಕೋಸ್ ಹಾಕಿ ಇದು ಮಾಡೋ ಅಷ್ಟರಲ್ಲಿ ಹೌದಾ? ಗಾಡಿ ಲಿಕ್ಕಿವಾಗ ಲಿಕ್ಕಿ ಆಯಿಲ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ಕಡೆ ಜಾಸ್ತಿ, ಎಲ್ಲ ರೇಟು ಜಾಸ್ತಿ ಹೋಗ್ಬಿಟ್ಟು. ಹೌದಾ? ಎಲ್ಲ 1 ರೂಪಾಯಿ ಕೊತ್ತಂಬರಿ ಅಂತ ಹಿಡ್ರಿ ನೀವು 6 ಗಂಟೆನೂ ಎಲ್ಲ ರೇಟ್ ಜಾಸ್ತಿ ಮಾಡಿರ್ತಾರೆ. ಹೌದಾ? ಏನು 100 ರೂಪಾಯಿ ಎಷ್ಟೋ ಜಾಸ್ತಿ ಆಗಿದೆ ಆಯಿಲ್ ಅಲ್ಲ, ಆಯಿಲ್ ಫಿಲ್ಟರ್ ಆಯಿಲ್ ಸೇರಿ 830 ಎಷ್ಟೋ ಸಿಗ್ತೈತಲ್ಲ, 990 ರೂಪಾಯಿ ಮಾಡವನೆ. ಎಲ್ಲ ರೇಟು ಜಾಸ್ತಿ ಹೋಗಿದೆ. ಎಲ್ಲ ಕೊತ್ತಂಬರಿಂದ ಹಿಡಿದು ಎಲ್ಲ ಹಿಂಗಾದ್ರೆ ಭಾರಿ ಕಷ್ಟ. ನಾಳೆ ಏನೋ ಕರ್ನಾಟಕ ಬಂದು ಅಂತಿದ್ರು. ಹೇಳ್ತವ್ರೆ ನೋಡ್ಬೇಕು. ಹೌದಾ? ಆಯಿಲ್ ಹೋಗಿದೆ ಅಣ್ಣ? ಹಾಂ, ಬರೀ 2 ಸಾವಿರ ಓಡಿಸಿರೋದಲ್ಲ. ಸಿಕ್ಕಾಪಟ್ಟೆ ಹೋಗಿದೆಯಲ್ಲ, ಬ್ಲ್ಯಾಕ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಹೌದಾ? ಅದಕ್ಕೆ ನಾವು 1,000ಕ್ಕೆ ಚೇಂಜ್ ಮಾಡ್ಸೋಣ ಅಣ್ಣ ಅಂತ ಹೇಳಿದೆ ಅವತ್ತಿಂದಲೂ. ನೋಡಿ ಅದೆಲ್ಲ ಸಿಕ್ಕಾಪಟ್ಟೆ ಕಪ್ಪಾಗ್ಬಿಟ್ಟಿದೆ. ಲರ್ನಿಂಗ್ ಹೋಗಿದ್ಯಾ? ತರಲಾ 2? ಅಲ್ಲಿ ಸಿಗುತ್ತಲ್ಲ ಮಾಮೂಲಿ. ಹಾಂ, ಲೈನಿಂಗ್ ಸಿಗುತ್ತೆ ನೋಡಿ ಒಂದ್ಸರಿ ಲೈನಿಂಗು ಒಂದು ವೇಸ್ಟ್ ಪ್ಯಾಕೆಟ್ ಇಸ್ಕೊಂಡು. ಅಲ್ಲ ಹೋಗಿದೆ ಅಂತೀರಾ? ವೇಸ್ಟ್ ಪ್ಯಾಕೆಟ್ ಇದೆ ಬ್ಯಾಗಲ್ಲಿದೆ ನೋಡಿ, ಎಲ್ಲ ಉಜ್ಜೋಗಿತ್ತಲ್ಲ ಅದಕ್ಕೆ ಒಂದ್ಸರಿ. ಡ್ರಮ್ ನೋಡ್ರಿ, ಡ್ರಮ್ ಚೆನ್ನಾಗಿದೆ. ಬೇಸಿಂಗ್ ಗೀಸಿಂಗ್ ಏನೋ ಹೋಗ್ಬಿಟ್ಟಿದೆ ನೋಡೋಣ ನಮ್ಮದು. ಯಾಕೆ ಏನಾಗುತ್ತೆ? ಚಿಕ್ಕ ಅಪ್ಪನೂ ಹತ್ತಾ ಇಲ್ಲ. ಕ್ಲಚ್ ಪ್ಲೇಟ್ ಹೋಗಿದೆನಾ? ಕ್ಲಚ್ ಪ್ಲೇಟ್ ಚೆನ್ನಾಗಿದೆ. ಕ್ಲಚ್ ಪ್ಲೇಟ್ ಇವಾಗ ಆಗ್ತದೆ. ಬೇಸಿಂಗು ಕ್ಲಚ್ ಪ್ಲೇಟು ಎರಡು ಒಂದೇ ಹೆಸರು. ಹೌದಾ? ಹಾಗಾಗಿ ಕ್ಲಚ್ ಪ್ಲೇಟು ಬೇಸಿಂಗ್ ಒಂದೇ ಇದೆ. ಎರಡು ಒಂದೇ ಹೆಸರು. ಕ್ಲಚ್ ಪ್ಲೇಟು ಅಂದರೆ ನಮ್ಮ ಗಾಡಿಗೆ, ಬೇಸಿಂಗ್ ಅಂದರೆ ಬಜಾಜ್ ಗಾಡಿಗೆ. ಎರಡು ಒಂದೇ ಹೆಸರು. ಅದಕ್ಕೆ ಫ್ರೀ ಊಟ ಫ್ರೀನಾ? ಊಟ ನೀವು ಪ್ರಚಾರ ಮಾಡ್ತೀರಾ? ಊಟ ಫ್ರೀ ಇದ್ರೆ ಇಂತ ಕೊಡ್ಬೇಕು. ಬರ್ತು ಅವತ್ತಿನ ದಿನ. ಹಾಂ, ಹೆಂಗಿದೆ ನಿಮ್ದು ಇದು ಅಂತೇಳಿ. ಹೋಗೋಣ ನಾಳೆ ಕರೆಕ್ಟ್ 8 ಗಂಟೆಗೆ ಹೋಗ್ಬಿಡ್ರಿ. ನಾಡಿದ್ದು ಶುಕ್ರವಾರ, ನಾಡ್ದು. ಹಾಂ, ಎಲ್ಲಿ? ಮಾರಪ್ಪನ ಪಾಳ್ಯ, ಯಶವಂತಪುರ. ಕರೆಕ್ಟ್ 8 ಗಂಟೆಗೆ ಹೋಗ್ಬಿಡ್ರಿ. 8 ಗಂಟೆಗೆ ಎಲ್ಲಿ ಇದ್ದೀವಿ ನಮಗೆ ಗೊತ್ತಾಗ. ಅಣ್ಣ ನೀ ಇಲ್ಲೇ ಇರ್ತೀನಣ್ಣ. 8 ಗಂಟೆ ಬರುತ್ತೆ ಅಲ್ಲ, ಅವ್ರು ಬರೋದೇ 11 ಗಂಟೆ. ಮಸಾಲೆ ದೋಸೆ, ಇಡ್ಲಿ, ಊಟ, ಕಾಫಿ.
ಫ್ರೀ ಅಂತೂ ಕೊಡಲ್ಲ. ಇಲ್ಲ, 10 ರೂಪಾಯಿ ಟೀ ಇದ್ರೆ 5 ರೂಪಾಯಿ ಮಾಡಿರ್ತಾರೆ. ಕಡಿಮೆ ಮಾಡಿ ಆಫರು ಹಾಕ್ತಾರೆ. ಏನು 1 ಗಂಟೆ 2 ಗಂಟೆ ಅಷ್ಟೇ ಅಣ್ಣ ಅವರು ಇಡೀ ದಿನ. ಒಂದ್ ದಿವಸ ಮಾಡಿರ್ತಾರೆ. ಹಾಂ ಕಸ್ಟಮರ್ ಜನ ಬರ್ತಾರೆ. ಇದರಲ್ಲಿ ಬಂದ್ಬಿಟ್ಟು ಹಾಂ ಮಲೇಶ್ವರಲ್ಲಿ ಹಾಂ 6th ಕ್ಲಾಸಲ್ಲಿ ಬಂದ್ಬಿಟ್ಟು ಒಂದು ಹೋಟ್ಲ್ ಓಪನ್ ಮಾಡಿದ್ರು. ಎಂದು ಈ ಥರನೇ ಹಾಂ ಹಾಂ ಹ್ಞೂ ಬೆಳಗ್ಗೆ ನಮ್ಮ ಸಾರಥಿ ಕೆಲಸನೆಲ್ಲ ಮಾಡಿಸಿ ಆಯಿತು. ಒಂದು ಆಯಿಲ್ ಚೇಂಜ್ ಮಾಡಿಸ್ದೆ, ಆಯಿಲ್ ಚೇಂಜು, ಆನಂತರ ಆಯಿಲ್ ಫಿಲ್ಟ್ರು, ಆನಂತರ 2 ಬ್ರೇಕ್ ಶೂನು ಸ್ವಲ್ಪ ವೀಕ್ ಇದ್ವು ಅಂತೆ. ಅವನು ರಿಸ್ಟ್ ಮಾಡ್ತೀನಿ ಅಂತ ಹೇಳ್ದೆ. ಅಣ್ಣ ಬೇಡ ಅಣ್ಣ ಚೇಂಜೇ ಮಾಡ್ಬಿಡು ಅಂತೇಳಿ 2 ಬ್ರೇಕ್ ಶೂನು ಚೇಂಜ್ ಮಾಡಿಸ್ಬಿಟ್ಟೆ. ಏನಕ್ಕಂದರೆ ಗಾಡಿ ಮೇಲೆ ಲೈನಲ್ಲಿ ಹೋಗ್ತಿರ್ತೀವಲ್ಲ, ಸ್ವಲ್ಪ ಕಡಿಮೆ ಇದ್ದರೆ ಸರಿಯಾಗಲ್ಲ. ಈ ಬೆಂಗಳೂರಲ್ಲಿ ಬ್ರೇಕೆಲ್ಲ ಪಕ್ಕ ಇರಬೇಕು. ಅದಕ್ಕೋಸ್ಕರ ಅದೊಂದು ಚೇಂಜ್ ಮಾಡಿಸಿ ಎಲ್ಲ ಗಾಡಿ ರೆಡಿ ಮಾಡಿಸ್ಕೊ ಬಂದೆ. ಸರ್ವಿಸ್ ಅಂತ ಮುಗೀತು. ಇನ್ನು ಗಾಡಿನ ಎತ್ಕೊಂಡು ಡ್ಯೂಟಿ ಒಂದು ಮಾಡಬೇಕು. ಟೋಟಲಾಗಿ ಖರ್ಚು ಎಷ್ಟಾಯ್ತು ಅಂದರೆ ಒಂದು 2,000 ಚಿಲ್ಲರೆ, 2,000 ರೂಪಾಯಿ ಖರ್ಚಾಯಿತು. ಲೈನರು, ಆನಂತರ ಆಯಿಲ್ ಫಿಲ್ಟ್ರು, ಕಡೆ ಲೇಬರ್ ಎಲ್ಲ ಸೇರಿ ಒಂದು 2,200 ರೂಪಾಯಿ ಆಯಿತು ಟೋಟಲಾಗೆಲ್ಲ ಖರ್ಚಾಗಿದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ನಮ್ಮ ಜರ್ನಿ ಹೇಗಿತ್ತು ಅನ್ನೋದು. ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲನ್ನು ಹೊಸದಾಗಿ ಯಾರ್ಯಾರು ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.